ಅಸ್ಸಲಾಂ ಅಲೈಕುಮ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ಡ್ಯೂಟಿ ಆನ್ ಮಾಡಿದ್ದೀನಿ. 10 ಗಂಟೆ 20 ನಿಮಿಷ ಆಗಿದೆ. ಪೋರ್ಟರ್ ಆನ್ ಮಾಡಿದ್ದೀನಿ, ಡೈರೆಕ್ಟ್ ಡೆಲಿವರಿನೂ ಆನ್ ಮಾಡಿದ್ದೀನಿ. ಯಾವುದರಲ್ಲಿ ಬಡಿದ್ರೆ ಅದು ಹೋಗ್ಬಿಡೋದು. 13ನೇ ತಾರೀಕು ಸ್ಟ್ರೈಕ್ ಅಂದರು ನೋಡಿ, ಎಲ್ಲ ಫುಲ್ ಹೋಗ್ತಾನೆ ಇದೆ ಗಾಡಿಗಳು ನೋಡಿ. ಡೈರೆಕ್ಟ್ ಡೆಲಿವರಿ ಬಾಡಿಗೆ ಬಂದಿದೆ. ಪಿಕಪ್ ನೋಡು 1.5 ಕಿಲೋಮೀಟರ್. ಡೈರೆಕ್ಟ್ ಡೆಲಿವರಿ ಇದು ತುಂಬ ಕೆಟ್ಟದಾಗಿತ್ತು ನೋಡಿ. ಇದು ಬಂದು 1100 ರೂಪಾಯಿದು 2 ಕಡೆ ಪಿಕಪ್ ಡ್ರಾಪ್ ಇರೋದು. ಅಲ್ಲಲ್ಲೇ ನೋಡೋಣ ಹೆಂಗಿರುತ್ತೆ ಅನ್ನೋದು. ಈ ಸೈಡ್ ಬಂದು ಫಸ್ಟ್ ಡ್ರಾಪು, ಅಲ್ಲೇ ಈ ಸೈಡ್ ಬಂದು ಸೆಕೆಂಡ್ ಡ್ರಾಪು. ಸ್ಟಾರ್ಟ್ ಟ್ರಿಪ್ ಮಾಡಿದ್ದೀನಿ. ಆರ್ಡರ್ ಪಿಕಪ್ ಸಕ್ಸಸ್ಫುಲ್. ಈಗ ಡ್ರಾಪ್ ನೋಡೋಣ. ಇದು ಫಸ್ಟ್ ಡ್ರಾಪು, ಫಸ್ಟ್ ಪಾಯಿಂಟ್ ಇದು. $27 ಕಿಲೋಮೀಟರ್. ಇದೆಲ್ಲ ಹೆಬ್ಬಲ ಇದು ನೋಡಿ. ತುಮಕೂರು ಸೈಡ್ ಹೋಗೋರು ಇಲ್ಲೇ ಲೆಫ್ಟ್ ತಗೋಬೇಕು, ಇಲ್ಲೇ ತಗೋಬೇಕು ಲೆಫ್ಟು. ಆ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರಿಂದ ಆಗಲ್ಲ. ಸ್ಟ್ರೈಟ್ ಬಂದು ಯಲಹಂಕ ಬಂತೆ, ದೇವನಹಳ್ಳಿ ರೂಟ್ ಬರುತ್ತೆ ನೋಡಿ. ಇವು ತಗೊತಾ ಇದ್ದಾರೆ ನೋಡಿ, ಇಲ್ಲಿ ತಗೋಬೇಕು ಲೆಫ್ಟು ತುಮಕೂರು ಸೈಡ್ ಹೋಗೋರು. ಮತ್ತೆ ಸುತ್ತಾಡ್ಕೊಂಡು 3-4 ಕಿಲೋಮೀಟರ್ ಬರಬೇಕಾಗುತ್ತೆ ನೀವು ನೋಡಿ. ಹಿಂಗೆ ಹೋಗ್ಬೇಕು ಲೆಫ್ಟಿಗೆ ನೋಡಿ. ಇದೆಲ್ಲ ಯಲಹಂಕ ದೇವನಹಳ್ಳಿ ರೂಟ್ ಹೋಗೋಕು. ಇದು ತುಮಕೂರು ಸೈಡ್ ಹೋಗೋಕ್ಕೆ. ಎಷ್ಟು ಸಾರಿ ಹೇಳ್ತಾನೆ ಇರ್ತೀನಿ ನಾನು, ಯಾಕಂದರೆ ಹೇಳ್ತಾ ಇದ್ರೆ ನಿಮಗೆ ಹೇಳ್ತಾ ಇದ್ರು ಹಿಂಗೆ ಹೋಗ್ಬಿಡ, ತುಮಕೂರು ಸೈಡ್ ಹೋಗಾಗ ಹಂಗೆ ಹೋಗ್ಬಿಡ್ತಾರೆ. ಯಲಹಂಕ ಸೈಡ್ ಬಂಗ ಹಿಂಗೆ ಬಂದುಬಿಡ್ತಾರೆ. ತುಮಕೂರು ಸೈಡ್ ಅಲ್ಲಿ ಮುಂದೆ ಹೋಗಿ ಲೆಫ್ಟ್ ತಗೊಂತೀನಿ ಅಂದರೆ ಆಗಲ್ಲ. ಯಾಕಂದರೆ 3 ಕಿಲೋಮೀಟ್ರ್ ಸುತ್ತಾಡ್ಕೊಂಡು ಬರಬೇಕು. ಬ್ಯಾರಿಗೇಟ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಈಗ ನಾನು ಹೋಗ್ತಾ ಇರೋದು ದೇವನಹಳ್ಳಿಗೆ, ಅದಕ್ಕೋಸ್ಕರ ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಇವ್ನು ನೋಡಿ ಎಷ್ಟು ಪರದಾಟ ಇದ್ದಾನೆ ಇಲ್ಲಿ ನೋಡಿ. ನೋಡಿ ಹಿಂಗೆ ಹೋಗ್ಬಿಡಿ ನೋಡಿ. ಗಾಡಿ 2 ವೀಲರ್ ನೋಡಿ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ. ನೋಡಿ ಬ್ಯಾರಿಕೇಡ್ ಹಾಕಿರೋದು ತೋರಿಸ್ತೀನಿ ಈಗ. ಯಾಕಂದರೆ ಟ್ರಾಫಿಕ್ಗೆ ಈಗ ತೊಂದರೆ ಆಗಬಾರ್ದಂತ ಅವ್ರು ಬ್ಯಾರಿಕೇಡ್ ಹಾಕಿರೋದು. 1 ದಿನ 2 ದಿನ ಅವರು ಪರದಾಡ್ತಾರೆ, ಆಮೇಲೆ ಗೊತ್ತಾಗ್ಬಿಟ್ರೆ ಮಾಮೂಲು ಹಂಗೆ ಹೋಗ್ಬಿಡ್ತಾರೆ. ನಾನು ಒಂದ್ಸಲ ಆ ಕಡೆ ಹೋಗ್ಬೇಕಾಯ್ತು, ಈ ಕಡೆ ಬಂದುಬಿಟ್ಟೆ. ಮತ್ತು ನಾನು 3-4 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಅರ್ಥನೇ ಆಗಿಲ್ಲ. ಮತ್ತು ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಮತ್ತೆ ಆ ಕಡೆಯಿಂದ ಬಂದೆ. ನಿಮಗೆ 5 ಕಿಲೋಮೀಟ್ರ್ ಆಗಿಬಿಡುತ್ತೆ ಟೋಟಲ್ ತಿರ್ಕೊಂಡು ಹೋಗೋವ್ರಿಗೆಲ್ಲ. ನೋಡಿ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ, ಕಾಣಿಸ್ತಾ ಇದೆಯಾ? ಕೆಲವರಿಗೆ ಗೊತ್ತಾಗಲ್ಲ, ಹಂಗೆ ಬಂದ್ಬಿಡ್ತಾರೆ ಅಲ್ಲಿ ತಿರ್ಕೊಂಡ್ಬಿಡೋಣ ಅಂತ ನೋಡಿ. ಮತ್ತೆ ಇಲ್ಲಿಂದ ಸ್ಟ್ರೈಟ್ ಹೋಗಿ ಮತ್ತೆ ಆ ಕಡೆಯಿಂದ ಬಂದು ಈ ಕಡೆ ಬಂದು ತುಂಬ ರಿಸ್ಕ್ ಆಗಿಬಿಡುತ್ತೆ. ಇದೇ ಫಸ್ಟ್ ಪಾಯಿಂಟು ಡೈರೆಕ್ಟ್ ಡೆಲಿವರಿದು. ದೇವನಹಳ್ಳಿ ಕಡೆ ಬರ್ತಾ ಇದೆ ಇದು ನೋಡಿ. ಇದು ಮಸಾಜ್ ಸೆಂಟರ್ ಇದೆಲ್ಲ. ಇದು ಹೋಟೆಲು. ಈ ಮಸಾಜ್ ಸೆಂಟರ್ಗೆ ಟವಾಲ್ಸ್ ನೋಡಿ, ಆಮೇಲೆ ಹಾಕ್ತೀವಲ್ಲ ಟವಾಲ್ಸು, ಆ ಟವಾಲ್ಸೇ ಬಂದಿರೋದು ಚಿಕ್ಕಪೇಟ್ನಿಂದ. ಇದೆಲ್ಲ ಹೋಟೆಲ್. ಇದು ರೋಡ್ ಅಂತೂ ಕಚರ ಇದೆ ಇಲ್ಲಿ, ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು. ಚೆನ್ನಾಗಿಲ್ಲ ನೋಡಿ. ನಮ್ಮ ಗಾಡಿ ಟೈರ್ಗಳು ಇನ್ನಾಗಿ ನೋಡಿ, ಇಲ್ಲಿವರೆಗೆ ಬಂದಿತ್ತು. 2 ಬ್ಲ್ಯಾಕ್ ಟವಲು, 2 ವೈಟು, 2 ಇದು ಫಸ್ಟ್ ಡ್ರಾಪ್ ಕೊಟ್ಬಿಟ್ಟಿದ್ದೀನಿ.
ಇದು ಸೆಕೆಂಡ್ ಡ್ರಾಪ್. ಇದು ತಗೊಂಡೋಗ್ಬಿಟ್ರು ಈ ಹೋಟೆಲ್ಗೆ. ಇದು ನೆಕ್ಸ್ಟ್ ಡ್ರಾಪ್. ಇದು ಎಷ್ಟು ಕಿಲೋಮೀಟರ್? 4.25 ಕಿಲೋಮೀಟರ್ ಇದೆ ಇಲ್ಲಿಂದ. Turn left towards Sadahalli main road, then turn right onto Sadahalli main road. Head northwest, then turn left. ಇಲ್ಲಿಂದ ಅಂದರೆ 3 ಕಿಲೋಮೀಟ್ರ್, ಈ ಕಡೆಯಿಂದ ಅಂದರೆ 6 ಕಿಲೋಮೀಟ್ರ್. 3 ಕಿಲೋಮೀಟರ್ ಹೋಗ್ಬಿಡೋಣ. ಇದೇ ಸೆಕೆಂಡ್ ಡ್ರಾಪ್. ಈಗ ಅಮೌಂಟ್ ಇಸ್ಕೊಂಡು ಹೋಗ್ತಾ ಇರೋದು. ಈಗ 1000 ರೂಪಾಯಿ ಫೋನ್ಪೇ ಮಾಡಿಬಿಟ್ಟಿದ್ದಾರೆ ನೋಡಿ. ಫೋನ್ಪೇ ಮಾಡಿದ್ದಾರೆ, ಅದು ಟ್ರಿಪ್ ಎಂಡ್ ಆಗ್ತಾ ಇಲ್ಲ. ಫಸ್ಟ್ ಡ್ರಾಪ್ ಹತ್ರ ಸೆಕೆಂಡ್ ಡ್ರಾಪ್ ಹತ್ರನೇ ಹೋಗ್ಬೇಕಂತೆ. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಫೋನ್ ಲಿಫ್ಟ್ ಮಾಡ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಈಗ ಸೆಕೆಂಡ್ ಡ್ರಾಪಲ್ಲಿ ಹೋಗೇನೆ ನಾವು ಮಾಡಬೇಕಂತ ಇದ್ದಾರೆ. ಅವ್ರ ಕಸ್ಟಮರ್ಗೂ ಫೋನ್ ಮಾಡಿದೆ ನಾನು, ಈಗ ಪಿಕಪ್ ಕಸ್ಟಮರ್ಗೆ ನೋಡಿ, ಅವ್ರಿಗೂ ಆಗ್ತಾ ಇಲ್ಲಂತೆ. ಫೋನ್ ಬಂತು. हेलो हाँ वो मैं बाद में एक आइटम दिया ना 3 बंडल, वो किधर दिया सब? वो पूरा फर्स्ट ड्राप में दे दिया भैया। सब हाँ लेकर दिया उधर ही रख हाँ दिया। सब भी फर्स्ट ड्राप में वो भी बोले। हाँ लोकेशन नहीं मालूम हो रहा बोला तो हाँ ये फर्स्ट ड्राप में पूरा रख दो, हम आग लेके जाता बोले। पूरा उधर ही है? हाँ पूरा उधर ही है, फर्स्ट ड्राप में है पूरा भी। फर्स्ट ड्रॉप में ही है सब? हाँ पूरा फर्स्ट ड्राप में है। ठीक है। अच्छा वो बोले भैया अभी फोन नहीं उठा रहा वो। नहीं उठा रहा फोन। ಆ ಥರ ಇದೆ. ಅವರು ಫಸ್ಟ್ ಡ್ರಾಪನ್ನು ಎಲ್ಲ ಕೊಟ್ಬಿಡು ಅಂದರು ಅವರು ಹೋಟೆಲವರು. ಈ ಹೋಟೆಲು ಇವ್ರದ್ದಂತೆ, ಆ ಹೋಟ್ಲು ಅವ್ರದ್ದಂತೆ, ಎಲ್ಲ ಕೊಟ್ಬಿಡು. ನಾನು ಫೋಟೋ ಬರ್ತಾಯಿದ್ದೆ ನೋಡಿ ಹೆಂಗೆ ಹೋಗೋದು. ಅದು 7 ಕಿಲೋಮೀಟರ್ ಪಿಕಪ್ ಇದೆ, ಬೇಡ. ಈ ಥರ ಆಗ್ತಾಯಿದೆ. ಎಂಡ್ ಮಾಡಿದ್ರೆ ಎಂಡ್ ಆಗ್ತಾ ಇಲ್ಲ. ಕಸ್ಟಮರ್ ಫೋನ್ ಮಾಡಿದ್ರೆ ಬರೋ ಮ್ಯೂಸಿಕ್ ಬರ್ತಾಯಿದೆ, ಫೋನ್ ಎತ್ತಾ ಇಲ್ಲ. ಈಗ ನಾನು ಡ್ರಾಪ್ ಹತ್ರ ಹೋಗಲೇಬೇಕು. ಅಲ್ಲಿ ಹೋಗಿದ್ರೆ ನನಗೆ ಇದು ಎಂಡ್ ಆಗೋದು, ಇಲ್ಲಾಂದರೆ ಹಂಗೆ ಇರುತ್ತೆ. ನೋಡೋಣ ಏನಾಗುತ್ತೆ ಅನ್ನೋದು. ಕೊನೆಗೆ ಎಂಡ್ ಆಯಿತು ಟ್ರಿಪ್ಪು. ಅಲ್ಲೇ ಪಿಕಪ್ ಹತ್ರನೇ ಹೋಗಿದೆ. ಒಂದು 3 ಕಿಲೋಮೀಟರ್ ಅಲ್ಲೇ ಹೋಗಿ ಲಾಸ್ಟ್ ಡ್ರಾಪ್ ಹತ್ರನೇ ಹೋಗಿ ಪಿಕಪ್ ಎಂಡ್ ಮಾಡಿದೆ, ಆಗೋಯ್ತು. ಅವಾಗಲಿಂದ ಹಾಗೇ ಆಗಲ್ಲ. ಡ್ರಾಪ್ ಹತ್ರ ಹೋಗಿ ಎಂಡ್ ಮಾಡಿದ್ರೆ ಆಗೋದು. ಕಸ್ಟಮರ್ ಕೇರ್ ಫೋನ್ ಮಾಡಿದ್ರು ಫೋನ್ ಎತ್ತಾ ಇಲ್ಲ. ನೀವು ಎಷ್ಟು ಬೊಮ್ಮಡಿ ಹೊಡ್ಕೊಂಡ್ರು ಅಷ್ಟೇ. ಮತ್ತೆ ನಾವು ಏನಾಗಲಿ ಅಂತ ಹೋಗ್ಬಿಟ್ರೆ ಯಾವಾಗಾದರೂ ಸರಿ ಇಲ್ಲೇ ಬಂದು ನೀವು ಎಂಡ್ ಮಾಡಬೇಕು ಟ್ರಿಪ್ಪು. ಆ ಥರ ಆಗುತ್ತೆ. ಆ ಥರ ಹೋಗಬೇಡಿ. ಒಂದು ಅರ್ಧ ಗಂಟೆ ಲೇಟ್ ಆದ್ರೂ ಸ್ವಲ್ಪ ನೋಡಿಕೊಂಡು ಎಂಡ್ ಮಾಡ್ಕೊಳ್ಳಿ ಟ್ರಿಪ್ಪು. ಹೀಗೆ ಹೇಳ್ತಾ ಇದ್ದೀನಿ. ಏನಾಗಲಿ ಅಂತ ಹೋಗ್ಬಿಟ್ರೆ ನೀವು ಮತ್ತೆ ಎಲ್ಲಿ ಹೋದ್ರೂ ಇಲ್ಲೇ ಬರಬೇಕು, ಆವಾಗಲೂ ಎಂಡ್ ಆಗೋದು. ಕಸ್ಟಮರ್ಗೆ ಫೋನ್ ಮಾಡಿದ್ರು ಕಸ್ಟಮರ್ ಕೇರ್ಗೂ ಫೋನ್ ಎತ್ತಾ ಇಲ್ಲ. ಕಸ್ಟಮರ್ನು ಫೋನ್ ಮಾಡಿದ್ದಾರೆ, ಅವ್ರದ್ದು ಫೋನು ಲಿಫ್ಟ್ ಮಾಡ್ತಾ ಇಲ್ಲ ಅವರು. ಈಗ ಊಟ ಮಾಡೋಣ, ಹೊಟ್ಟೆ ಹಸ್ತಾ ಇದೆ. ಟೈಮ್ 1:30 ಗಂಟೆ ಆಗಿದ್ದು. ಅದೇ ಮಾಮೂಲು ಮಿಕ್ಚರ್, ಸಾಂಬಾರು, ಏನೋ ಇತ್ತಿಗೆ ಬೆಲೆ ಸಾರು. ಇದು ಇತ್ತಿಗೆ ಬೆಲ್ಲೆದು ಇತ್ತಿಗೆ ಬೆಲೆ ಸಾರು. ಊಟ ಅನ್ನ, ವೈಟ್ ರೈಸು, ಇತ್ತಿಗೆ ಬೆಲ್ಲೆ ಸಾರು ಇವತ್ತು ನೋಡಿ. ತಿನ್ಬಿಡೋಣ ಇದೀಗ. ಅಲ್ಲಿ ಬಾಡಿಗೆಗಳು ಸಿಕ್ಕಲ್ಲ ಅಂತ ಏರ್ಪೋರ್ಟ್ ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ ನೋಡಿ 6.5 ಕಿಲೋಮೀಟರ್ 7 ಕಿಲೋಮೀಟರ್ ಇತ್ತು. ಹಂಗೆ ಏರ್ಪೋರ್ಟ್ ಅಂದ್ರೆ ಅಲ್ಲಿ ಯಾವ್ದನ್ನ ಸಿಕ್ಬಿಡುತ್ತೆ ಅಂತ ಹೋಗ್ತಾ ಇದ್ದೀನಿ. ಈಗ ಪೋಟ್ರಲ್ಲಿ ಒಂದು 2,000 ರೂಪಾಯಿ ಬಾಡಿಗೆ ಬಂದಿತ್ತು. ನೋಡೋದು ಯಾರು ಚೆಕ್ ಅಂತ ಎತ್ಕೊಂಡ್ಬಿಟ್ರಿ. ಅದು 2,000 ರೂಪಾಯಿ ಬಾಡಿಗೆ ಮಿಸ್ ಆಗೋಯ್ತು. ಏರ್ಪೋರ್ಟ್ ಹೋಗ್ತಾ ಇದ್ದೀನಿ, ಟರ್ಮಿನಲ್ 1 ಹತ್ರ. ಅಲ್ಲಿ ಯಾವ್ದನ್ನ ಸಿಕ್ಬಿಡುತ್ತೆ ಬಾಡಿಗೆ. ನೋಡೋಣ ಯಾಕೆ ಬೀಳುತ್ತೆ ಅನ್ನೋದು. ಟೋಲಿಂದಾನೆ ಬಂದ್ಬಿಟ್ಟೆ, ಟೋಲಿನ ಇಲ್ಲ. ದೇವನಲ್ಲಿ
ಟೋಲ್ ಇದೆಯಲ್ಲ ಟೋಲ್ ಅಮೌಂಟ್ ಏನು ತೊಗೊಳಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ಹಂಗೆ. ಇದೆಲ್ಲ ಫ್ಲೈವರ್ ಇದು. ಬಾಡಿಗೆ ಬಂದಿದೆ 1350 ರೂಪಾಯಿ ಏನೋ ಬಂದಿದೆ. ಬೊಮ್ಮಸಂದ್ರ ಹೋಗ್ಬೇಕು ಇಂಡಸ್ಟ್ರಿಯಲ್ ಏರಿಯಾಗೆ. 54 ಕಿಲೋಮೀಟರ್ ತೋರಿಸ್ತಾ ಇದೆ ನೋಡಿ. 3.5 ಕಿಲೋಮೀಟರ್ ಇದೆ ನೋಡಿ. 1312 ರೂಪಾಯಿದು. ಈಗ ಪಿಕಪ್ ಹತ್ರ ಹೋಗ್ತಾ ಇದ್ದೀನಿ. ಶೆಲ್ ಪೆಟ್ರೋಲ್ ಬಂಕ್ ಇದು. ಟೋಕನ್ ತಗೋಬೇಕಂತೆ. ಟೋಕನ್ ತಗೊಂಡು ಇಲ್ಲಿ ಪಕ್ಕದಲ್ಲಿ ಇರೋದು WF2 ಹೊಸದು, ಇಲ್ಲಿ ಬರಬೇಕು. ಇದು ಹೊಸ ಈ ಕಡೆ ಹೊಸದು ಶೆಲ್ ಪೆಟ್ರೋಲ್ ಪಕ್ಕದಲ್ಲಿ. ಆ ಕಡೆ ಲೆಫ್ಟ್ ಸೈಡ್ ಹೋಗಿದ್ರೆ ಮಾತ್ರ ಹಳೇದು. ನಾವು ಹೊಸ ಕಡೆ ಬಂದು ಅಂದರೆ ಹೋಗ್ತಾ ಇದ್ದೀನಿ. ಇನ್ನೊಂದು ಏನಂದರೆ ಒಂದು ನಿಮಿಷ ಹೇಳ್ತೀನಿ. ಗಾಡಿ ನೋಡಿ, ಪಾಸ್ ತಗೊಂಡಿದ್ದೀನಿ. ಹೊಸ ಪಾಸ್ ಕೊಟ್ಟಿದ್ದಾರೆ ನೋಡಿ. ಅದೇ ಸ್ವಲ್ಪ ಹೊಸದಾಗಿದೆ ಕಾರ್ಡಿದು. ಇನ್ನೊಂದು ಏನಂದರೆ ಅದು ಇಂದಿರಾನಗರ್ಗೆ ಇನ್ನೂ 4 ಬಾಕ್ಸ್ ಇದೆ ಅಂತೆ. ಆ ಹೋಗೋ ರೂಟಲ್ಲಿ ಎಲ್ಲ ತಗೊಂಡೋಗಿ ಅಂದರು. ಇಲ್ಲ ಸರ್ ಆ ಥರ ತಗೊಂಡೋಗಲ್ಲ ಅಂದೆ. 500 ರೂಪಾಯಿ ಕೊಡ್ತೀನಿ ಅಂದರು. ಯಾವುದೋ ಡೀಸೆಲ್ಗೆ ಬರುತ್ತೆ ಅಂತ. ಸರಿ ಸರ್ ಹಾಕ್ಕೊತೀನಂತ. ಅದು 500 ರೂಪಾಯಿ ಬರುತ್ತೆ. ಇದು 1368 ರೂಪಾಯಿ ಇರೋದು. ಸ್ವಲ್ಪ ಆನ್ಲೈನ್ ಪೇಮೆಂಟ್ ಮಾಡಿದ್ದಾರೆ ಇವರು. ನಾನು 1312 ರೂಪಾಯಿ ಅಂದ್ಕೊಂಡೆ. 1300 ನೋಡಿ, 1312 ಕ್ಯಾಶು, ಟ್ರಿಪ್ಪು ಫ್ರೀ ನೋಡಿ. 1363 ರೂಪಾಯಿ ಬಾಡಿಗೆ ಇದು. 1363 ರೂಪಾಯಿ ಬಾಡಿಗೆ. ಇದೊಂದು 500 ರೂಪಾಯಿ. 1863. ಇದೊಂದು ಸೆಲ್ ಪಾಸ್ದು 145 ರೂಪಾಯಿ. ಇದು ಎಲ್ಲ ಸೇರಿಸಿ ಅಲ್ಲಿ ಇಸ್ಕೋಬೇಕು. ಇದು ಬಂದು ಇದು ಹೊಸದಾಗಿ ಮಾಡಿರೋದು. ಇದು ಇಲ್ಲಿ ಹೋಗ್ಬೇಕು ನಾನು. ನೀವು ಅಂದರೆ ನೋಡಿ, ಪಾಸ್ ತಗೊಂಡು ಈ ಕಡೆ ಹೋಗಬೇಕು. WFC ಅಂದರೆ ಆ ಕಡೆ. ನೀವು ಹೊಸದಾಗಿ ಕಟ್ಟಿರೋದು ಈ ಕಡೆ. ಕನ್ಫ್ಯೂಸ್ ಮಾಡೋಕ್ಕೆ ಹೋಗಬೇಡಿ. ಹೊಸ ಡ್ರೈವರ್ಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಟೆನ್ಷನ್ ಹಾಕ್ಕೊತಾ ಇರ್ತಾರೆ. ಟೆನ್ಷನ್ ಹೆಂಗೆ ಪಡಬೇಡಿ. ಯಾಕಂದರೆ ವೆಯ್ಟಿಂಗ್ದು ನಮಗೆ ಸೇರ್ ಬರುತ್ತೆ. ವೆಯ್ಟಿಂಗ್ ಆನ್ ಮಾಡಿಬಿಡಿ. ವೆಯ್ಟಿಂಗ್ ಸೇರ್ಸ್ ಬರುತ್ತೆ ನಮಗೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿದ್ದರೆ ವೆಯ್ಟ್ ಮಾಡಲೇಬೇಕು. ಇಲ್ಲಾಂದರೆ ಬಾಡಿಗೆಗಳು ಬರೋಲ್ಲ. ನೀವೆಲ್ಲ ಹೋಗಿ ಇಲ್ಲಿ ಬಂದೇ ವೆಯ್ಟ್ ಮಾಡಿನೇ ಹೋಗಬೇಕು. ಅರ್ಥ ಆಯ್ತಲ್ಲ ನೋಡಿ. ಥರ ಬಂದುಬಿಡುತ್ತೆ ಶೆಲ್ ಪೆಟ್ರೋಲ್ ಬಂಕ್ ನೋಡಿ. ಆತ್ಮೀಯ ಗ್ರಾಹಕರೇ, ಕಾರ್ಗೋ ಟರ್ಮಿನಲ್ಗೆ ನಿಮ್ಮ ಪ್ರವೇಶವನ್ನು ಅನುಮೋದಿಸಲಾಗಿದೆ. ಮುಂದುವರಿಯಲು ದಯವಿಟ್ಟು ಪಾವತಿಯನ್ನು ಪೂರ್ಣಗೊಳಿಸಲು ಮತ್ತು ಶೆಲ್ ಪಾರ್ಕಿಂಗ್ ಇಂದ ನಿರ್ಗಮಿಸಲು ಎಕ್ಸಿಟ್ ಟೋಲ್ ಬೂತ್ಗೆ ತಕ್ಷಣವೇ ಪ್ರವೇಶಿಸಿ. ಹೆಚ್ಚಿನ ಮಾಹಿತಿಗಾಗಿ ಕಂಟ್ರೋಲ್ ರೂಮ್. ಈಗ ನಾವು ಹೋಗಿ ಅಲ್ಲಿ 145 ರೂಪಾಯಿ ಟೋಲಲ್ಲಿ ಕಟ್ಟರೆ ಶೆಲ್ ಪೆಟ್ರೋಲ್ ಬಂಕಲ್ಲಿ ಅಪ್ರೂವಲ್ ಕೊಡ್ತಾರೆ. ಆ ಅಪ್ರೂವಲ್ ತಗೊಂಡು ನಾವು ಲೋಡ್ ಮಾಡ್ಕೋಬೇಕು. ನೀವೆಲ್ಲ ನಾವು ಹೋಗಲಿ, ಎಲ್ಲನ ಡ್ರಾಪ್ ಇರಲಿ, ಪಿಕಪ್ ಇರಲಿ, ಏನನ್ನ ಇರಲಿ, ಇಲ್ಲಿ ಬಂದು ಶೆಲ್ ಪೆಟ್ರೋಲ್ ಬಂಕಲ್ಲಿ ಈ ಥರ ಟೋಕನ್ ತಗೊಂಡೇ ನೀವು ಆ ಕಡೆ ಹೋಗಬೇಕು. ಹೊಸ ಡ್ರೈವರ್ ಗೊತ್ತಾಗಿಲ್ಲ ಅಂದರೆ ಗೊತ್ತಾಗಬೇಕು. ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು. ಶೆಲ್ ಪೆಟ್ರೋಲ್ ಬಂಕ್ ಹತ್ರ ಹೋಗಿನೇ ನೆಕ್ಸ್ಟು ಪಾಸ್ ತಗೊಂಡೇ ನಾವು ಹೋಗಬೇಕು. ಎಲ್ಲ ನಾವು ಹೋಗಿದ್ರೆ ಇಲ್ಲಿ ಕೊಡಬೇಕು ಅದು ಪಾಸ್. ಅದು ಈ ಪಾಸ್ ಅವ್ರು ಕೊಟ್ಬಿಟ್ರೆ ಒಂದು ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ತಗೊಂಡು ನಾವು ಇಟ್ಕೋಬೇಕು ನೋಡಿ. ಇಲ್ಲಿ ಕೊಡಬೇಕದು 150 ರೂಪಾಯಿ ನೋಡಿ. ಈ ಥರ ಫೋನ್ಪೇನ ಮಾಡ್ಬೋದು. ಇಲ್ಲಾಂದರೆ ನಾವು ಕ್ಯಾಶನ್ನು ಕೊಡ್ಬೋದು. ಏನು ಪರವಾಗಿಲ್ಲ. ಕ್ಯಾಶ್ ಇದ್ದರೆ ಕ್ಯಾಶು, ಫೋನ್ಪೇ ಇದ್ದರೆ ಫೋನ್ಪೇ ತಗೊತಾರೆ. ಈ ಥರ ಸ್ಲಿಪ್ ಕೊಡ್ತಾರೆ. ಆ ಸ್ಲಿಪ್ ತಗೊಂಡು ನಾವು ಇದು ಜೋಪಾನಾಗಿ ಇಟ್ಕೋಬೇಕು. ಇಲ್ಲಾಂದರೆ ಒಳಗಡೆ ಕಳಿಸಲ್ಲ. ಈ ಸ್ಲಿಪ್ ಇಟ್ಕೋಬೇಕು. ಆಮೇಲೆ ಇಲ್ಲಿ ಬಂದರೆ ಹೊಸ ಡ್ರೈವರ್ಗಳು DL ಎಲ್ಲನೂ ಸ್ಟಾಕ್ ಆಗಿ ಇಟ್ಕೋಬೇಕು. DL ಎಲ್ಲ ತೋರಿಸ್ಬೇಕು ಒಳಗಡೆ ಹೋದರೆ. ಇದೆಲ್ಲ ನೋಡಿ ಹೊಸದಾಗಿ ಮಾಡಿರೋದು. ಲೋಡ್ ಏನಿದೆ ಅಂತ ಗೊತ್ತಿಲ್ಲ ಇನ್ನು. ಇದೆಲ್ಲ ನೋಡಿ ನಮ್ಮ ಗಾಡಿ ಎಲ್ಲ ಓಪನ್ ಮಾಡಿದ್ದೀನಿ. ಇದೇ ಬಾಕ್ಸು 42 ಬಾಕ್ಸ್ ಇದೆ.
ಹ್ಞೂ ಹಾಂ ಅಷ್ಟು ಹಾಕಿದ್ದಾರೆ ಲೋಡಿಂಗು. ಇದು 3 1 2 3 ಇದು ಇಂದಿರಾನಗರ್ಗೆ ನೋಡಿ. ಲೋಡಿಂಗ್ ಮಾಡೋಕ್ಕೆ ಈ ಬಿಲ್ ಕೊಡೋಕ್ಕೆ ಎಲ್ಲನೂ 42 ನಿಮಿಷ ತಗೊಂಡಿದ್ದಾರೆ. ಆ ಸೆಲ್ಫ್ ಪೆಟ್ರೋಲ್ ಬಂಕಲ್ಲೆಲ್ಲ ಬಂದಿದ್ದಲ್ಲ ಅದೆಲ್ಲ ಸೇರಿ ವೆಯ್ಟಿಂಗು. ಮತ್ತು ಅಲ್ಲಿ ಎಷ್ಟು ಬರುತ್ತೆ ನೋಡೋಣ. ಲೋಡಿಂಗ್ ಕಂಪ್ಲೀಟು. ಬೊಮ್ಮಸಂದ್ರ 50 ಕಿಲೋಮೀಟ್ರ್ ಇದೆ. Head east. ಈ ಕಡೆಯಿಂದನೇ ಹೋಗ್ಬೇಕು ನಾವು ಇಂದಿರಾನಗರ್ನಿಂದ. ಇಂದಿರಾನಗರ್ಗೆ ಒಂದು 3 ಬಾಕ್ಸ್ ಇದೆ, ಅಲ್ಲಿ ಪಿಕಪ್ ಮಾಡಬೇಕು. ಇಂದಿರಾನಗರದು ಲೊಕೇಶನು ಈ ಫೋನಲ್ಲಿ ಹಾಕ್ಕೊಂಡಿದ್ದೀನಿ. 55 ಅಲ್ಲಿ 38 ಕಿಲೋಮೀಟ್ರ್ ಇಂದಿರಾನಗರದಿದೆ. ಹೋಗ್ಬಿಡೋಣ ಈಗ. ಇಂದಿರಾನಗರ ಇದು ಲೊಕೇಶನ್ ಇಲ್ಲೇ ತೋರಿಸ್ತು ನೋಡಿ. ಇದೇ ಲೋಡಿಂಗ್ ಪಾಯಿಂಟು. ಒಳಗಡೆ ಬಂದಿದ್ದೀನಿ ನೋಡಿ. ಲೋಡಿಂಗ್ ಆಯ್ತು ಕಂಪ್ಲೀಟ್ ನೋಡಿ. 2000 ಹಾಕಿದ್ದಾರೆ ಮಂಜುನಾಥ್. ಅದು ಇಂದಿರಾನಗರ ಹತ್ರ ತಗೊಂಡು ಹೋಗೋಣ 500 ರೂಪಾಯಿ. ಸೆಲ್ಫ್ ಪೆಟ್ರೋಲ್ ಬಂಕ್ದು 145 ರೂಪಾಯಿ. ಇದು 1372 ರೂಪಾಯಿ. ಎಲ್ಲ ಸೇರಿ 2000 ರೂಪಾಯಿ ಹಾಕಿದ್ದಾರೆ. ಹೋಗ್ಬೋದು. ಬೊಮ್ಮಸಂದ್ರ ಹಳ್ಳಿ ಫುಲ್ ಮಳೆ ಬರ್ತಾಯಿದೆ ನೋಡಿ. ಫುಲ್ ಅಂದರೆ ಫುಲ್ ಮಳೆ. ಫೈನಲಿ ಮನೆಗೆ ಬಂದುಬಿಟ್ಟೆ. ಇವತ್ತು 2 ಆರ್ಡ್ರು ಪರವಾಗಿಲ್ಲ. 3000 ರೂಪಾಯಿ ಬಂತು. 3000 ರೂಪಾಯಿದಲ್ಲಿ ಎಲ್ಲ ಖರ್ಚು ಎಲ್ಲ ಹೋಗಿ 2700 ರೂಪಾಯಿ ಸಿಕ್ತು. ನಾಳೆ ನೋಡೋಣ ಹೆಂಗಿರುತ್ತೆ ಅನ್ನೋದು. ನಾಳೆ ಶುಕ್ರವಾರ, ನಾಳೆ ನೋಡೋಣ. ಇವತ್ತು ಸ್ಟ್ರೈಕ್ ಇರುತ್ತೆ ಅಂದ್ಕೊಂಡಿದ್ದೆ. ಹೋದ್ರೆ ಸ್ಟ್ರೈಕ್ ಏನಿರಲಿಲ್ಲ, ಗಾಡಿಗಳು ಓಡಾಡ್ತಾ ಇತ್ತು. ಆದರೂ ಟ್ರಾಫಿಕ್ ಸ್ವಲ್ಪ ಫ್ರೀ ಇತ್ತು, ಪರವಾಗಿಲ್ಲ. ಜಾಸ್ತಿ ಜನ ಏನು ಅಷ್ಟೊಂದು ಜನ ಬಂದಿರಲಿಲ್ಲ, ಸ್ವಲ್ಪ ಟ್ರಾಫಿಕ್ ಕಮ್ಮಿನೇ ಇತ್ತು. ನೋಡೋಣ ನಾಳೆ ಹೆಂಗಿರುತ್ತೆ ಅನ್ನೋದು. ದಯವಿಟ್ಟು ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇಗ ನನ್ನ ಚಾನಲ್ನ ಬೆಳೆಸಿ. ನಾಳೆ ಸಿಕ್ಕೋಣ. ಗುಡ್ ನೈಟ್. ಕೊನೆಗೆ ಮನೆಗೆ ಬಂದ್ಬಿಟ್ಟಿದ್ದೀನಿ. ಇವತ್ತು ನೋಡಿ 2 ಆರ್ಡ್ರು. 2 ಆದ್ರೂ 3000 ದುಡ್ದೆ. ಅದರಲ್ಲಿ ಕಮಿಷನ್ ಎಲ್ಲ ಹೋಗಿ 2700 ರೂಪಾಯಿ ಬಂತು. ನಾಳೆ ನೋಡೋಣ. ಇನ್ನೊಂದು ವಿಷಯ, ಸೆಲ್ಫ್ ಪೆಟ್ರೋಲ್ ಬ್ಯಾಂಕಲ್ಲಿ 145 ರೂಪಾಯಿ ತಗೊತಾ ಇದ್ರಲ್ಲ, ಅದು ಯಾಕೋಸ್ಕರ ತಗೊತಾ ಇದ್ರು ಗೊತ್ತಾ ನಿಮಗೆ? ಅಲ್ಲಿ ಜಾಸ್ತಿ ಗಾಡಿಗಳು ಬಂದು ಎಲ್ಲ ಲೋಡ್ಗೋಸ್ಕರ ಕಾಯ್ಕೊಂಡಿರ್ತಾರೆ. ಗಾಡಿಗಳು ಜಾಸ್ತಿ ಆಗಿಬಿಡುತ್ತೆ. ಅದೇ ನಾವು ಪಾರ್ಕಿಂಗ್ ತಗೊಂಡ್ರೆ ಜಾಸ್ತಿ ಗಾಡಿಗಳಾಗಲ್ಲ. ಅದಕ್ಕೋಸ್ಕರ ಅವರು 145 ರೂಪಾಯಿ ಚಾರ್ಜ್ ತಗೊತಾರೆ. ನನ್ಗೆ ಗೊತ್ತಿಲ್ಲ ಪ್ರಕಾರ ಅಷ್ಟೇ, ಬೇರೆ ಏನೂ ಇಲ್ಲ. ಗಾಡಿಗಳು ಜಾಸ್ತಿ ಆಗಿಬಿಟ್ರೆ ಫುಲ್ ಏರ್ಪೋರ್ಟ್ ಎಲ್ಲ ತುಂಬೋಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 145 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ತಗೊತಾ ಇದೆ.